ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಈ ದಿನ ಕನಕರ ಉತ್ಸವ ಅತ್ಯಂತ ವೈಭವದಿಂದ ಸಹಸ್ರಾರು ಭಕ್ತರು ಸೇರಿ ಜೋಡುಕಟ್ಟೆಯಿಂದ ದೊಡ್ಡ ಶೋಭಾಯಾತ್ರೆ, ಕನಕ ಮಂಟಪದಲ್ಲಿ ಪೂಜೆ, ಇಲ್ಲಿ ಅನೇಕ ರೀತಿಯ ಉಪನ್ಯಾಸಗಳು ಇದೆಲ್ಲ ನಡೆದು ವೈಭವದ ಕನಕ ಜಯಂತಿ ಉತ್ಸವ ಕೃಷ್ಣನ ಸನ್ನಿಧಿಯಲ್ಲಿ ಇಲ್ಲಿ ನಡೆದಿರುವುದು ಅತ್ಯಂತ ನಮಗೆ ಎಲ್ಲರಿಗೂ ಕೂಡ ಸಂತೋಷಕರವಾಗಿದೆ. ಕನಕದಾಸರ ಒಂದು ಮಹತ್ವ ಇವತ್ತು ನಮ್ಮ ಗುರುಮೂರ್ತಿಯವರು ಅವರ ಹಾಡುಗಳನ್ನೆಲ್ಲ ಹೇಳಿ ಕನಕರ ಭಕ್ತಿ, ಭಗವಂತನ ಜೊತೆಗೆ ಎಷ್ಟು ಆ ಪರಮಾತ್ಮನ ಜೊತೆಗೆ ಯಾವುದೇ ರೀತಿಯ ಸಂಕೋಚವಿಲ್ಲದೆ ಅವನನ್ನು ತೆಗಳಿಕೊಂಡು ಹೊಗಳುವುದು, ಆಂಜನೇಯನನ್ನು ಹೊಗಳುವ ಜೊತೆಗೆ ತಮಾಷೆ, ವಿನೋದ, ಹಾಸ್ಯ ಎಲ್ಲ ಸೇರಿಸಿಕೊಂಡು ಬಹಳ ಸಲುಗೆಯಿಂದ ಭಗವಂತನ ಜೊತೆಗೆ ವ್ಯವಹರಿಸುವಂತಹ ದೊಡ್ಡ ಜ್ಞಾನಿ, ದೊಡ್ಡ ಅನುಭಾವಿ ಕನಕದಾಸರು. ಅವರ ಎಲ್ಲ ಹಾಡುಗಳು ಎಲ್ಲರ ಹೃದಯ ಮುಟ್ಟುವಂತೆ. ವಿಜಯದಾಸರು, ಜಗನ್ನಾಥದಾಸರು ಇದೆಲ್ಲ ಸ್ವಲ್ಪ ಹೆಚ್ಚು ಸಾಮಾನ್ಯ ಜನರಿಗೆ ಸ್ವಲ್ಪ ಕಠಿಣವಾಗಬಹುದು. ಅದು ಎಲ್ಲರಿಗೂ, ವಿದ್ವಾಂಸರಿಗೂ ಗ್ರಾಮೀಣ ಜನರಿಗೂ ಎಲ್ಲರ ಹೃದಯಕ್ಕೂ ಮುಟ್ಟುವ ರೀತಿಯಲ್ಲಿ ಲಲಿತವಾದ, ಸರಳವಾದ, ಎಲ್ಲರಿಗೂ ಅರ್ಥವಾಗುವ ಮಧುರವಾದ ಭಾಷೆಯಲ್ಲಿ ಪರಮಾತ್ಮನ ಮಹಿಮೆಯನ್ನು ವರ್ಣಿಸಿ ದೊಡ್ಡ ರೀತಿಯ ಭಕ್ತಿ ಪ್ರಚಾರದ ಕಾರ್ಯವನ್ನು ಕನಕದಾಸರು ಮಾಡಿದ್ದಾರೆ. ಅವರ ಹಾಡು ಕೇಳುವಾಗಲೇ ನಾನು ಆವಾಗಲೇ ಹೇಳಿದೆ, ಅವರು ಭಗವಂತನ ಸಾಕ್ಷಾತ್ಕಾರ ಪಡೆದವರು. ವಾದಿರಾಜ ಜೊತೆಗೆ ಅವರ ಹಾಡು ಆವಾಗ ನಾನು ಹೇಳಿದೆ, ಮಾಯದ ಶಿಶುವ ನೋಡಿ ಸುಗುಣ ವಾದಿರಾಜರೇ ಮಾಯದ ಶಿಶುವ ನೋಡಿ. ಮಾಯದ ಶಿಶು ಅಂದರೆ ಕೃಷ್ಣ, ಲೀಲಾಮಾನವ ನೋಡಿ, ಕೃಷ್ಣನ ನೋಡಿ ವಾದಿರಾಜರ ಜೊತೆಗೆ ಭಗವಂತನ ಕಂಡು ಪ್ರತ್ಯಕ್ಷವಾಗಿ ಕಂಡು ವಾದಿರಾಜರಿಗೆ ಹೇಳ್ತಾರೆ, ಸುಗುಣ ವಾದಿರಾಜರೇ ನೋಡಿ, ಕೃಷ್ಣ ಅಲ್ಲಿದ್ದಾನೆ ನೋಡಿ ಅಂತ. ಅಷ್ಟು ನೇರವಾಗಿ ಕೃಷ್ಣನ ದರ್ಶನವನ್ನು ವಾದಿರಾಜರ ಜೊತೆಗೆ ಮಾಡಿದ ಕನಕದಾಸರ ಮಹತ್ವ ಎಷ್ಟು ದೊಡ್ಡದು, ಎಷ್ಟು ದೊಡ್ಡ ಜ್ಞಾನಿ, ಅಪರೋಕ್ಷ ಜ್ಞಾನಿ ಹೇಗೆ ಎಂಬುದನ್ನು ಅವರ ಹಾಡುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಇಂತಹ ದೊಡ್ಡ ಭಕ್ತರು ತಮ್ಮ ಹಾಡುಗಳಿಂದ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಭಕ್ತಿಯ ಜಾಗೃತಿಯನ್ನು ಮೂಡಿಸಿದ ಕನಕರ ಬಗ್ಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಎಲ್ಲ ನಮ್ಮ ಪರಂಪರೆಯಲ್ಲಿ ಎಲ್ಲ ಹರಿದಾಸರ ಜೊತೆಗೆ ಕನಕದಾಸರನ್ನು ಸೇರಿಸಿಕೊಂಡೇ ಹಾಡು, ಭಜನೆ ಇರಲಿ, ಕಾರ್ಯಕ್ರಮಗಳಲ್ಲಿ ಎಲ್ಲ ಕಡೆಯಲ್ಲಿ ಕನಕದಾಸರ ಹಾಡುಗಳಿಗೆ ಅಂಥ ಸ್ಥಾನ. ಆ ರೀತಿ ಕನಕರಿಗೆ ಎಲ್ಲ ಹರಿದಾಸರ ಅಷ್ಟೇ ಮಹತ್ವವನ್ನು ನಮ್ಮ ಮಾಧ್ವ ಪರಂಪರೆಯಿಂದ ಮೊದಲಿಂದಲೂ ಕೂಡ ಅದನ್ನು ನಡೆದುಕೊಂಡು ನಾವು ಬಂದಿದ್ದೇವೆ. ಹಾಗೆ ಭಗವಂತನ ಭಕ್ತಿಯಲ್ಲಿ ಜಾತಿಯ ವ್ಯತ್ಯಾಸ ಇಲ್ಲ. ಯಾವ ಜಾತಿಯವನೇ ಆಗಲಿ ಭಕ್ತನಾದರೆ ಅವರನ್ನು ಭಗವಂತ ಅನುಗ್ರಹಿಸ್ತಾರೆ. ಭಗವಂತ ಪ್ರಹ್ಲಾದನು ಹೇಳಿದ ಮಾತು, ಕುಲ, ಜಾತಿ, ಪಾಂಡಿತ್ಯ, ಅಧಿಕಾರ ಯಾವುದನ್ನು ಭಗವಂತ ನೋಡುವುದಿಲ್ಲ. ಭಕ್ತಿಯಾತ ತೋಷ ಯೂಥಪಾಯ, ಗಜೇಂದ್ರ ಅವನು ಏನಿತ್ತು, ಕುಲವ, ಪ್ರಾಣಿ, ಆನೆ, ಅಧಿಕಾರವೋ ಏನು ಅಧಿಕಾರ ಇಲ್ಲ, ಸಂಪತ್ತಿ ಇಲ್ಲ, ಪಾಂಡಿತ್ಯ ಇಲ್ಲ. ಪಾಂಡಿತ್ಯ, ಸಂಪತ್ತು, ಅಧಿಕಾರ, ಕುಲ, ಜಾತಿ ಯಾವುದೂ ಇಲ್ಲದ ಗಜೇಂದ್ರನಿಗೆ ಭಗವಂತ ಅನುಗ್ರಹಕ್ಕೋಸ್ಕರ ಧಾವಿಸಿ ಬಂದ. ಪರಮಾತ್ಮನು ಎಲ್ಲರ ಭಕ್ತಿಯನ್ನು ಮಾತ್ರ ನೋಡ್ತಾನೆ ಹೊರತು ಇತರ ಯಾವುದೇ ಅಂಶವನ್ನು ಭಗವಂತ ನೋಡುವುದಿಲ್ಲ. ಇದನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಭಾಗವತದಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಕಾಣಬಹುದು. ಆ ಕನಕರ ಚರಿತ್ರೆಯಿಂದ ನಮ್ಮ ಎಲ್ಲರೂ ಕೂಡ ಯಾವ ವರ್ಗದವರೇ ಆಗಲಿ
ಅವರೆಲ್ಲ ಭಕ್ತರಾಗಿ ಸಜ್ಜನರಾಗಿ ಬದುಕಿದರೆ ಭಗವಂತನ ಅನುಗ್ರಹ ಸ್ಪಷ್ಟ. ಭಗವಂತನ ಭಕ್ತಿ ಜೊತೆಗೆ ಸದ್ಗುಣಗಳು ಎರಡು ಜೊತೆಯಾಗಿರಬೇಕು. ಒಳ್ಳೆಯ ಚಾರಿತ್ರ್ಯ, ಉತ್ತಮ ಗುಣಗಳು, ದೇವರ ಭಕ್ತಿ. ಯಾರು ಭಕ್ತನೋ ಅವನು ಗುಣವಂತನಾಗಿದ್ದೇ ಇರ್ತಾರೆ. ಯಾಕೆ? ಭಗವಂತ ಪ್ರೇಮ ಇದ್ದ ಮೇಲೆ ಭಗವಂತನ ಆದೇಶದಂತೆ ನಡೀತಾರೆ. ಭಗವಂತನ ಕಾನೂನನ್ನು ಮೀರುವುದಿಲ್ಲ. ಆದ್ದರಿಂದ ಯಾರು ದೇವರ ಭಕ್ತ, ದೇವರು ಮಾಡಿದ ನಿಯಮ, ನಾವು ಹೇಗಿರಬೇಕು, ಯಾವ ರೀತಿ ವರ್ತನೆ ಇರಬೇಕು, ನಮ್ಮ ನಡತೆ, ಕ್ರಮ ಪದ್ಧತಿಗಳು, ಆಚರಣೆ ಎಲ್ಲ ಚೆನ್ನಾಗಿರಬೇಕು. ಹಾಗಿದ್ದರೆ ಮಾತ್ರ ಅವನು ಭಕ್ತ. ಹಾಗಿಲ್ಲ ಅಂತಾದರೆ ಅವನು ಭಕ್ತನೇ ಅಲ್ಲ, ಡಾಂಭಿಕತ್ವೇನ ಅನುಮಯ ಅಂತ ಆಚಾರ್ಯ ಮಧ್ವರು. ಅವನು ಡಾಂಭಿಕ. ಭಕ್ತಿಯಿಂದ ಹೇಳ್ತಾನೆ, ಬೇಕಾದಷ್ಟು ಮಾಲೆ, ತುಳಸಿ ಮಾಲೆ ಎಲ್ಲ ಹಾಕಿಕೊಂಡಿದ್ದಾನೆ. ಆದರೆ ಭಗವಂತನಿಗೆ ಹೇಳಿದ ಕ್ರಮದಂತೆ ಇಲ್ಲ, ಚಾರಿತ್ರ್ಯ ಇಲ್ಲ, ಸದ್ಗುಣ ಇಲ್ಲ. ಎಷ್ಟು ಪೂಜೆ, ಎಷ್ಟು ತುಳಸಿ ಮಾಲೆ ಎಲ್ಲ ಧರಿಸಿಕೊಂಡರೂ ಅವನ ಚಾರಿತ್ರ್ಯ ಚೆನ್ನಾಗಿಲ್ಲ, ಅವನು ಭಕ್ತನೇ ಅಲ್ಲ, ಅವನು ಕೇವಲ ಡಾಂಭಿಕ. ಈ ಥರದ ಸಂದೇಶವನ್ನು ಪುರಂದರದಾಸರು, ಕನಕದಾಸರು ಎಲ್ಲರೂ ಕೂಡ ಒತ್ತಿ ಹೇಳಿದ್ದಾರೆ. ಭಕ್ತಿಯ ಜೊತೆಗೆ ನೀತಿ, ಚಾರಿತ್ರ್ಯ, ಸದಾಚಾರ ಇದಕ್ಕೂ ಅವಕಾಶ ಕೊಡಬೇಕು. ಆಗ ನಮ್ಮ ಭಕ್ತಿ ಪರಿಪೂರ್ಣವಾಗ್ತದೆ. ಇಂತಹ ಉತ್ತಮ ಸಂದೇಶ, ಭಕ್ತಿಯ ಸಂದೇಶವನ್ನು, ಚಾರಿತ್ರ್ಯದ ಸಂದೇಶ ಎರಡನ್ನು ಕೂಡ ಎಲ್ಲ ಸಮಾಜಕ್ಕೆ ನಾನಾ ರೀತಿಯ ವಿಡಂಬನೆಗಳಿಂದ, ನೇರವಾದ ಮಾತುಗಳಿಂದ, ಭಾವುಕ ಮಾತುಗಳಿಂದ ಎಲ್ಲರಿಗೂ ಕೂಡ ಮನ ಮುಟ್ಟುವಂತೆ ತಮ್ಮ ಹಾಡುಗಳಿಂದ ಅಂತಹ ದೊಡ್ಡ ಸ್ಫೂರ್ತಿಯನ್ನು ತುಂಬಿದವರು ಕನಕದಾಸರು. ಕೆಲವರು ಈ ಕನಕದಾಸರ ಕಥೆ, ಹಣ್ಣನ್ನು ಕೊಟ್ಟರು, ಅದನ್ನು ಕೆಲವರು ಗುಟ್ಟಾಗಿ ತಿಂದರು. ಕನಕದಾಸರು ಮಾತ್ರ ತಿನ್ನಲೇ ಇಲ್ಲ. ನೀವು ಅಪ್ಪಣೆ ಕೊಟ್ಟಂತೆ ಗುಟ್ಟಾದ ಜಾಗ ಸಿಗಲಿಲ್ಲ, ಹಣ್ಣು ತಿನ್ನಿಲ್ಲ ಅಂತ ವಾಪಸ್ ತಂದರು ಎಂಬಂಥ ಒಂದು ಕಥೆ ಪ್ರಚಲಿತವಾಗಿದೆ. ಇದನ್ನು ಕೆಲವರು ಇದೆಲ್ಲ ಸುಳ್ಳು ಕಥೆ ಹಾಗೆ ಅಂತ ಹೇಳ್ತಾರೆ. ಕನಕದಾಸರ ಬಗ್ಗೆ ಇಂಥನ್ನೆಲ್ಲ ಒಳ್ಳೆಯ ಉದ್ಬೋಧಕ ಕಥೆ ಸುಳ್ಳು ಅಂತ ಯಾಕೆ ಹೇಳಬೇಕು? ಈ ಕಥೆ ಕಟ್ಟಿದ ಕಥೆಯಲ್ಲ, ಪುರಂದರದಾಸರ ಹಾಡು, ಅಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಪುರಂದರದಾಸರ ಹಾಡಿನಲ್ಲಿ ಈ ಕಥೆಯನ್ನು ವರ್ಣಿಸಿದ್ದಾರೆ. ಅವರು ಪ್ರತ್ಯಕ್ಷವಾಗಿ ನೋಡಿ, ಎಲ್ಲ ಪಂಡಿತರು ಇರಬಹುದು, ಎಲ್ಲ ಕಾಲದಲ್ಲಿಯೂ ಕೂಡ ರಾಮನ ಕಾಲದಲ್ಲಿ ಪ್ರಜೆಗಳೇ ಸೀತೆಯ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ರಾಮನ ಕಾಲದಲ್ಲಿ ರಾಮರಾಜ್ಯ. ಆದರೂ ಕೆಲವು ಸಂದರ್ಭದಲ್ಲಿ ಕೆಲವರು ಅಂಥವರು ಇರ್ತಾರೆ. ಪಂಡಿತರಿಗೆ ಅಂಥ ಒಂದು ಅಜ್ಞಾನ ಬರಲಿಕ್ಕೆ ಸಾಧ್ಯ ಉಂಟು. ಒಮ್ಮೆಲೆ ಆಗುವುದಿಲ್ಲ. ನಮಗೆ ಪೂಜೆ ಮಾಡ್ತೇವೆ, ಭಕ್ತಿ ಮಾಡ್ತೇವೆ, ಆದರೆ ಕೆಟ್ಟ ಕೆಲಸ ಮಾಡುವಾಗ ದೇವರ ನೆನಪೇ ಆಗುವುದಿಲ್ಲ, ದೇವರು ನೋಡ್ತಾನೆ ಅಂತ ಕಲ್ಪನೆ ಇರುವುದಿಲ್ಲ. ಭಕ್ತಿ ಗಂಟೆಗಟ್ಟಲೆ ದೇವರ ಬಗ್ಗೆ ಉಪನ್ಯಾಸ ಮಾಡ್ತೇವೆ, ಭಜನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಗೊತ್ತು. ಕೆಟ್ಟ ಕೆಲಸ ಮಾಡುವಾಗ ಯಾರಿಗಾದ ಜ್ಞಾಪಕ ಇರ್ತದ? ಪಂಡಿತರಿಗೆ ಇರುವುದಿಲ್ಲ, ಅಂಥವ್ರು ಯಾವಾಗಲೂ ಇರ್ತಾರೆ. ಅದರಿಂದ ಈ ಕಥೆಯನ್ನು ಕಟ್ಟುಕತೆ ಅಂತ ಕನಕದಾಸರ ಬಗ್ಗೆ ಒಳ್ಳೆಯ ಸ್ಫೂರ್ತಿದಾಯಕವಾದ ಈ ಕಥೆ ಪುರಂದರದಾಸರೇ ಹಾಡಿದ್ದಾರೆ. ಕೃಷ್ಣ ತಿರುಗಿಲ್ಲ, ಆ ಕಥೆಯು ಸುಳ್ಳು ಅಂತ ಕೆಲವರು. ಮೊನ್ನೆ ಉಮರ್ಜಿ ಶ್ರೀನಿವಾಸಾಚಾರ್ಯರು ಬಂದಿದ್ದರು. ಅವರು ಹಾಡುಗಳನ್ನು ಹೇಳುವಾಗ ಈ ದಾಸರ ಹಾಡು, ಕೃಷ್ಣ ಕನಕ ಬಂದ, ಅವನಿಗೋಸ್ಕರ ತನ್ನ ಮುಖವನ್ನೇ ಬದಲಾಯಿಸಿದ, ಹಿಂದೆ ಮುಂದೆ ಆದ. ಈ ಪದ್ಯ ಈಗಿದ್ದಲ್ಲ, ಹರಿದಾಸರು ಆವಾಗ ಮಾಡಿದ ಪದ್ಯ, ಹಳೆಯದ್ದು ಪದ್ಯ. ಅದರಲ್ಲಿ ಈ ಕಥೆ ಉಂಟು. ಕೃಷ್ಣ ಕನಕರು ಆ ಪಶ್ಚಿಮ ಮುಖವಾಗಿತ್ತು, ಪೂರ್ವಮುಖವಾಗಿತ್ತು. ಯಾಕೆ? ಅನಂತೇಶ್ವರ ಪೂರ್ವಮುಖವಾಗಿದೆ, ಚಂದ್ರೇಶ್ವರ ಪೂರ್ವಮುಖವಾಗಿದೆ, ಸರೋವರದ ಎದುರು ಕೃಷ್ಣ ಮಠ, ಪೂರ್ವಮುಖವಾಗಿ ಮಠ ಮಾಡಿರಬಹುದು. ಯಾಕೆಂದರೆ ಅನಂತೇಶ್ವರ ಎಲ್ಲ ಪೂರ್ವಮುಖವಾಗಿದೆ. ಆ ಕೃಷ್ಣನ ಮಾತ್ರ ಪಶ್ಚಿಮ ಮುಖವಾಗಿ ಮಾಡುವ ಸಾಧ್ಯತೆ ಇಲ್ಲ, ಅದು ಪೂರ್ವಮುಖವಾಗಿ ಇದ್ದಿರಬಹುದು. ಕನಕನ ಭಕ್ತಿಗೆ ಒಲಿದು ಆವಾಗ ಭೂಕಂಪ ಆಯಿತು. ಎಲ್ಲ ಪ್ರಾಕೃತಿಕವಾಗಿ ಇರ್ತದೆ,
ಆ ಭಕ್ತಿ ಪ್ರಾರ್ಥನೆ ಮಾಡಿದಾಗ ಭೂಕಂಪವಾಗಿ ಲೋಕದೃಷ್ಟಿಯಿಂದ ಭೂಕಂಪ ಅಂತ ಅವರ ಭಕ್ತಿಗೆ ಪರಮಾತ್ಮ ಕರುಣೆ ತೋರಿ ಆ ಭೂಕಂಪದ ನೆಪದಿಂದ ಮುಖವನ್ನೇ ತಿರುಗಿಸಿದ. ಆಚಾರ್ಯರು ಪ್ರತಿಷ್ಠೆ ಮಾಡಿದ ಮೇಲೆ ಅದು ಯಾವ ಮುಖದಲ್ಲಿದ್ದರೂ ಅದರ ಮುಖ್ಯ ಸನ್ನಿಧಾನ ಉಂಟೇ ಉಂಟು. ಆಚಾರ್ಯರ ಸನ್ನಿಧಾನಕ್ಕೆ ಬೇರೆ ವಾಸ್ತು ಯಾವುದು ಬೇಕಾಗಿಲ್ಲ. ಆಚಾರ್ಯರು ಕೃಷ್ಣನ ಸ್ಪರ್ಶ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಆ ಮೂರ್ತಿಯಲ್ಲಿ ಯಾವಾಗಲೂ ಕೃಷ್ಣನ ಸನ್ನಿಧಾನ ಉಂಟು. ಪೂರ್ವಕ್ಕೆ ತಿರುಗಿದಾಗಲೂ ಉಂಟು, ಪಶ್ಚಿಮಕ್ಕೆ ತಿರುಗಿದಾಗಲೂ ಉಂಟು. ಇದಕ್ಕೂ ಕೂಡ ದಾಸರ ಪದ್ಯ ಪ್ರಚಲಿತವಾದ ಶತಮಾನಗಳಿಂದ ಬಂದ ಕಥೆ, ದಾಸರ ಹಾಡುಗಳು ಇದೆಲ್ಲ ಇರುವಾಗ ಕನಕದಾಸರ ಬಗ್ಗೆ ಬಂದ ಇಂಥ ಕಥೆಗಳನ್ನು ಕಟ್ಟುಕತೆ ಅಂತ ಹೇಳುವುದು ಸರಿಯಲ್ಲ. ವಾದರಾಜರ ಬಗ್ಗೆ, ಪುರಂದರದಾಸರ ಬಗ್ಗೆ ಎಷ್ಟೇ ಕಥೆಗಳಿದೆ, ಎಷ್ಟೇ ಪವಾಡಗಳು, ಅದನ್ನೆಲ್ಲ ಕಟ್ಟುಕತೆ ಅಂತ ಹೇಳುವುದಿಲ್ಲ. ಕನಕದಾಸರ ಬಗ್ಗೆ ಬಂದಾಗ ಮಾತ್ರ ಅದನ್ನು ಕಟ್ಟುಕತೆ ಅಂತ ಹೇಳಲಿಕ್ಕೆ ಏನು ಕಾರಣ? ಅದರಿಂದ ಕನಕದಾಸರು ಅದ್ಭುತವಾದ ಪವಾಡ ಮಾಡಿದ್ದಾರೆ. ಕೃಷ್ಣ ಅಲ್ಲಿ ಜಾಗೃತನಾಗಿದ್ದಾನೆಂಬುದು ಎತ್ತಿ ತೋರಿಸಿದ್ದಾರೆ. ಕೃಷ್ಣ ಉಡುಪಿಯಲ್ಲಿ ನಿತ್ಯ ಸನ್ನಿಹಿತನಾಗಿದ್ದಾನೆ. ಕನಕನ ಭಕ್ತಿಗೆ ಒಲಿದು ಕೃಷ್ಣ ತಿರುಗಿದಾದರೆ ಕೃಷ್ಣನ ಸನ್ನಿಧಾನ ಜಾಗೃತವಾಗಿದೆ. ಆಚಾರ್ಯರು ಅಷ್ಟು ಬಲವಾಗಿ ಕೃಷ್ಣ ಇಲ್ಲಿ ಭಕ್ತರನ್ನು ಅನುಗ್ರಹಿಸುವಂತೆ ನಿಲ್ಲಿಸಿದ್ದಾನೆ ಎಂಬುದಕ್ಕೆ ದೊಡ್ಡ ಆಧಾರ. ಅದರಿಂದ ಕೃಷ್ಣನ ಮಹಿಮೆ, ಆಚಾರ್ಯ ಮಧ್ವರ ಮಹಿಮೆ, ಕನಕನ ಮಹಿಮೆ ಮೂರು ಕೂಡ ಇಂಥ ಕಥೆಗಳಿಂದ ಕನಕನ ಬಗ್ಗೆ ಕೃಷ್ಣ ತೋರಿದ ಕಾರುಣ್ಯ. ಅದರಿಂದ ಒಂದು ಕಡೆ ಕೃಷ್ಣನ ಮಹಿಮೆ, ಒಂದು ಕಡೆ ಆಚಾರ್ಯ ಮಧ್ವರ ಮಹಿಮೆ, ಕನಕನ ಭಕ್ತಿಯ ಮಹಿಮೆ ಮೂರೂ ಕೂಡ ವ್ಯಕ್ತವಾಗ್ತದೆ. ಅದರಿಂದ ಇಂಥ ಕಥೆಗಳನ್ನು ನಾವು ಸುಳ್ಳು ಅಂತ ಒಮ್ಮೆಲೆ ಅದನ್ನು ತೆಗೆದು ಹಾಕೋದು ಸೂಕ್ತವಲ್ಲ. ಅಂಥದ್ದೆಲ್ಲ ಹೊಸ ಹೊಸ ಗೊಂದಲಗಳನ್ನು ಉಂಟು ಮಾಡಿ ಜನರ ಮನಸ್ಸನ್ನು ಗೊಂದಲ ಉಂಟು ಮಾಡುವ ಕಾರ್ಯ ನಡೆಯಬಾರದು. ಹೊಸ ಹೊಸ ವಿವಾದಗಳು ಮೊದಲಿಂದಲೂ ಈ ಕತೆ ಪ್ರಚಲಿತವಾಗಿ ಬಂದಿದೆ, ದಾಸರ ಸಾಹಿತ್ಯದಲ್ಲಿದೆ. ಇದರಿಂದ ಯಾರಿಗೂ ಅಪಮಾನ ಆಗುವುದಿಲ್ಲ, ಯಾರಿಗೂ ಅನ್ಯಾಯವಾಗುವುದಿಲ್ಲ. ಇಂಥ ಕಥೆಗಳನ್ನು ಸುಳ್ಳು ಕಥೆ ಅಂತ ಹೇಳಿ ಅದನ್ನು ತೆಗೆದು ಹಾಕುವುದು ಅಷ್ಟು ಸೂಕ್ತವಲ್ಲ. ಅಂತೂ ಕನಕನ ಈ ಒಂದು ಭಕ್ತಿಯ ಮಹಿಮೆ, ಅದರಿಂದ ಅನೇಕರಲ್ಲಿ ಭಕ್ತಿ ಜಾಗೃತಿ ಉಂಟಾಗಿ ನಮ್ಮ ಸಮಾಜದಲ್ಲಿ ಒಂದು ಜಾತಿಗೆ ಸೀಮಿತವಲ್ಲ. ಆಚಾರ್ಯರು ಭಕ್ತಿಯ ದೀಕ್ಷೆ ಎಲ್ಲರಿಗೂ ಜಾತಿ ಭೇದ ಇಲ್ಲದೆ ಎಲ್ಲರೂ ಭಕ್ತಿ ದೀಕ್ಷೆಯನ್ನು ಪಡೆದು ಪರಮಾತ್ಮನ ಅನುಗ್ರಹವನ್ನು ಪಡೆಯಬಹುದೆಂಬುದನ್ನು ಸ್ಪಷ್ಟವಾಗಿ ಸಾರಿ ಹೇಳಿದ್ದಾರೆ. ಆದ್ದರಿಂದ ಕೃಷ್ಣ ಭಕ್ತಿಯ ಪ್ರಸಾರ ಮತ್ತಷ್ಟು ವ್ಯಾಪಕವಾಗಿ ಬೆಳೆಯಲಿಕ್ಕೆ ಕನಕರೇ ಎಲ್ಲರಿಗೂ ಸ್ಫೂರ್ತಿ ಎಂಬುದನ್ನು ಅರಿತುಕೊಂಡು ಅಂತಹ ಎಲ್ಲ ನಮ್ಮ ಸಂತರು, ವಾದಿರಾಜರು, ಪುರಂದರದಾಸರು, ವ್ಯಾಸರಾಜರು, ಎಷ್ಟು ದೊಡ್ಡ ಯತಿಗಳ ಪರಂಪರೆ. ಪುರಂದರದಾಸರು, ವಿಜಯದಾಸರು, ಜಗನ್ನಾಥದಾಸರು, ಕನಕದಾಸರು, ದಾಸ ಪರಂಪರೆ, ದೊಡ್ಡ ದೊಡ್ಡ ಸಂತರ ಪರಂಪರೆ, ಯತಿಗಳ ಪರಂಪರೆ, ದಾಸರ ಪರಂಪರೆ. ಇದು ಎರಡು ಮುಖದಿಂದ ನಮ್ಮ ನಾಡಿನಲ್ಲಿ ಆಚಾರ್ಯರ ಭಕ್ತಿ ಸಿದ್ಧಾಂತ ಪ್ರಸಾರಕ್ಕೆ ಎಲ್ಲ ಈ ಮಹಾಪುರುಷರು ಕಾರಣರು. ಅವರನ್ನೆಲ್ಲ ಸ್ಮರಿಸಿಕೊಂಡು ಅವರಿಂದ ಸ್ಫೂರ್ತಿ ಪಡೆದು ನಮ್ಮ ಜೀವನದಲ್ಲಿ ಭಕ್ತಿ ಮತ್ತು ಚಾರಿತ್ರ್ಯ ಇದು ಎರಡನ್ನು ಕೂಡ ಬೆಳೆಸಬೇಕು. ಇದು ನಮ್ಮ ಎಲ್ಲ ಸಂತರ ಸಂದೇಶ. ಅದರಂತೆ ನಡೆಯುವಂಥ ಸ್ಫೂರ್ತಿ ಇಂಥ ಜಯಂತಿಯ ಆಚರಣೆಯಿಂದ ಸಮಾಜದಲ್ಲಿ ಬೆಳೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.